ವೆಂಕಟೇಶಾಯ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ತಿರುಮಲ ತಿರುಪತಿ ದೇವಸ್ಥಾನಗಳು ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿವಾಹಿನಿಯು ಕರ್ನಾಟಕ ರಾಜ್ಯದಲ್ಲಿ ಅತ್ಯುತ್ತಮವಾದ ಕಾರ್ಯಕ್ರಮಗಳನ್ನು ಅಂದರೆ ಸಾಂಸ್ಕೃತಿಕ, ಧಾರ್ಮಿಕ, ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ಏರ್ಪಾಟು ಮಾಡಿ ಇಡೀ ಕರ್ನಾಟಕ ಜಗತ್ತಿಗೆ ಒಂದು ನಮ್ಮ ಸನಾತನ ಧರ್ಮದ ಪರಿಚಯವನ್ನು ನೀಡುತ್ತಿದೆ. ಅಂತಹ ಒಂದು ಮಹತ್ತರ ಕಾರ್ಯಕ್ರಮಗಳಲ್ಲಿ ಭಗವದ್ಗೀತಾ ಪಾರಾಯಣ ಪ್ರವಚನ ಎಂಬ ಈ ಮಾಲಿಕೆ ಯಾವುದಿದೆ ಇದು ಸರ್ವೋತ್ಕೃಷ್ಟವಾಗಿದೆ ಎಂದು ಹೇಳೋಕ್ಕೆ ಸಂಶಯವೇವಿಲ್ಲ. ಪಾರಾಯಣಕ್ಕೆ ಹೋಗೋಣ. ಪಾರಾಯಣಕ್ಕೆ ಮುಂಚೆ ಗುರುಗಳ ಪ್ರಾರ್ಥನೆಯಿಂದ ನಾವು ಇವತ್ತಿನ ಸಂಚಿಕೆಯ ಪಾರಾಯಣವನ್ನು ಪ್ರಾರಂಭ ಮಾಡೋಣ. ಎಲ್ಲರೂ ಕೂಡ ಭಕ್ತಿಯಿಂದ, ನಾನು ಹೇಳಿದ್ದೀನಲ್ಲ, ಶ್ರದ್ಧಾ ಭಕ್ತಿಯಿಂದ ಪಾರಾಯಣವನ್ನು ಮಾಡಿ ಮನಸ್ಸಲ್ಲಿ ಒಂದು ಸಂಕಲ್ಪ ಮಾಡಿಕೊಳ್ಳಿ. ನನಗೆ ಈ ಪಾರಾಯಣದಿಂದ ಸ್ವಾಮಿ ನನಗಿದನ್ನು ಪ್ರಸಾದಿಸು ಅಂತ ನೀವು ಬೇಡ್ಕೊಳ್ಳಿ. ಅದು ಆಗೇ ಆಗುತ್ತೆ. ಅದೇ ಭಗವದ್ಗೀತೆಯ ಪ್ರಾಮುಖ್ಯತೆ, ಪ್ರಸಿದ್ಧತೆ ಅಂತ ಹೇಳಿ ಈಗ ಗುರುಪ್ರಾರ್ಥನೆಯಿಂದ ಪ್ರಾರಂಭ ಮಾಡೋಣ. ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀಪಾದಪಂಕಜೇ ಆನಂದಜ್ಞಾನದಂ ವಿಷ್ಣುಂ ಆನಂದಮಯನಾಮಕಂ ಆನಂದೇನ ದದರ್ಶಾಥ ಆನಂದನಿಲಯಾಲಯೇ. ಹೀಗೆ ಶ್ರೀನಿವಾಸ ದೇವರ ಪ್ರಾರ್ಥನೆಯನ್ನು ಮಾಡಿ ಈಗ ಸಂಕಲ್ಪಕ್ಕೆ ಹೊರಡೋಣ. ಸಂಕಲ್ಪ ಅಂದರೆ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೇನೆ, ಸಕಲ ಸಿದ್ಧಿ ಪ್ರಾಪ್ತ್ಯರ್ಥಂ ಮನಯೇವ ಮನುಷ್ಯಾನಾಂ ಕಾರಣಂ ಬಂಧಮೋಕ್ಷಯೋಹೋ ಅಂತ ಉಪನಿಷತ್ತು ಹೇಳುತ್ತೆ. ಅಂದರೆ ಮನಸ್ಸನ್ನು ನಿಗ್ರಹಿಸಬೇಕು, ತದ್ವಾರ ಬಂಧ ಮೋಕ್ಷಗಳಿಗೆ ಕೇವಲ ಮನಸ್ಸೊಂದೇ ಕಾರಣ ಅಂತ ಹೇಳಿ ಅಂತಃಕರಣ ಶುದ್ಧಿಯಾಗಬೇಕು ಅಂದರೆ ಪ್ರಪ್ರಥಮವಾಗಿ ಒಳ್ಳೆಯ ಸಂಕಲ್ಪವನ್ನು ನಾವು ಮಾಡೋಣ. ಆ ಸಂಕಲ್ಪದಿಂದ ಶಾರೀರಿಕವಾಗಿ, ಮಾನಸಿಕವಾಗಿ ನಾವು ಪೂರ್ತಿ ಆರೋಗ್ಯವಾಗಿದ್ದರೇ ನಾವು ಆ ಪರಮಾತ್ಮನ ಚಿಂತನೆಯನ್ನು ಮಾಡೋಕ್ಕೆ ಸಾಧ್ಯ, ಇಲ್ಲದಿದ್ದರೆ ಇಲ್ಲ ಅಂತ ಹೇಳಿ ಒಳ್ಳೆಯ ಸಂಕಲ್ಪವನ್ನು ಮಾಡೋಣ. ಈಗ ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಜಗದ್ಗುರೋಃ ಶ್ರೀ ಗೋಪಾಲಕೃಷ್ಣಸ್ಯ ಅನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಶರೀರಸ್ಯ ಮಾನಸಸ್ಯ ಚ ಫಲಸಿದ್ಧ್ಯರ್ಥಂ ಸಮಸ್ತಾನಾಂ ಆಧಿವ್ಯಾಧೀನಾಂ ನಿವಾರಣಾರ್ಥಂ ಸರ್ವಯಜ್ಞ ಫಲಪ್ರಾಪ್ತ್ಯರ್ಥಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿ ವೃದ್ಧಿದ್ವಾರಾ ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ ಅಧಿಕಾರಿಣಾಂ ಸ್ವಸ್ವವಿಧಿ ನಿರ್ವಹಣ ಕೌಶಲ ಸಿದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಶ್ರೀ ಗೋಪಾಲಕೃಷ್ಣ ಪ್ರೇರಣೆಯ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀಮದ್ಭಗವದ್ಗೀತಾಯಾಃ ಏಕಾದಶೋಧ್ಯಾಯ
ಏಕಾದಶೋಧ್ಯಾಯ ಅಂತರ್ಗತ ಅಂತರ್ಗತ ಶ್ಲೋಕಪಾರಾಯಣಂ ಶ್ಲೋಕಪಾರಾಯಣಂ ತಥಾ ತಥಾ ಭಗವದ್ಗೀತಾ ಭಗವದ್ಗೀತಾ ಪ್ರವಚನಂ ಪ್ರವಚನಂ ಶ್ರವಣಂ ಚ ಶ್ರವಣಂ ಚ ಕರಿಷ್ಯಾಮಹೇ. ಕರಿಷ್ಯಾಮಹೇ. ಎಲ್ಲರೂ ಕೂಡ ಗೀತಾಚಾರ್ಯರ ಅನುಗ್ರಹಕ್ಕೆ ನಾವೆಲ್ಲರೂ ಕೂಡ ಬೇಡಿಕೆಯನ್ನು ಇಟ್ಟು ಈಗ ಶ್ರೀಕೃಷ್ಣ ಪರಮಾತ್ಮರ ಒಂದು ಪ್ರಾರ್ಥನೆಯಿಂದ ಶುರು ಮಾಡೋಣ. ಕಂಸಾಂತಕಂ ಶಂಸನೀಯಂ ಕಂಸಾಂತಕಂ ಶಂಸನೀಯಂ ಶಂಶಾಂತಿಂ ಸಂಸ್ಕೃತಿಚ್ಛಿದಂ ಸಂಶಾಂತಿಂ ಸಂಸ್ಕೃತಿಚ್ಛಿದಂ ಸಂಶಯಚ್ಛೇದಿ ಸಂವಿದ್ಧಿಂ ಸಂಶಯಚ್ಛೇದಿ ಸಂವಿದ್ಧಿಂ ಶ್ರೀನಿವಾಸಂ ಭಜೆ ನಿಶಂ ಶ್ರೀನಿವಾಸಂ ಭಜೆ ನಿಶಂ ಶಾಸ್ತ್ರೇಷು ಭಾರತಂ ಸಾರಂ ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣಗೀತಾ ಚ ವೈಷ್ಣವಂ ಕೃಷ್ಣಗೀತಾ ಚ ತಜ್ಞಾನಾತ್ ಮುಚ್ಯತೇಂಜಸಾ ತಜ್ಞಾನಾತ್ ಮುಚ್ಯತೆ ಯಶಸಾ ವೇದವ್ಯಾಸ ಗುಣಾವಾಸ ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತ ಕ್ಲೇಶಂ ಮಾಂ ನಿರಾಶಂ ಗತ ಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಕುರ್ವನಾಶಂ ಹರೇ ನಿಶಂ. ತದನಂತರ 11ನೇ ಅಧ್ಯಾಯ ವಿಶ್ವರೂಪ ಸಂದರ್ಶನ ಯೋಗದ ಕೆಳ ಶ್ಲೋಕಗಳ ಅರ್ಥವನ್ನು ಸರಳವಾಗಿ ಉಪದೇಶ ನೀಡಲಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತಗಳನ್ನು ನೀಡೋಣ. ಶ್ರೀ ಗುರುಭ್ಯೋ ನಮಃ, ಪರಮಗುರುಭ್ಯೋ ನಮಃ, ಪೂರ್ವಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಭಗವಂತನಾದ ಕೃಷ್ಣ ತನ್ನ ಅತ್ಯದ್ಭುತವಾದಂಥ ವಿಶ್ವರೂಪವನ್ನು ಅರ್ಜುನನಿಗೆ ತೋರಿಸಿದ್ದಾನೆ. ವಿಶ್ವರೂಪವನ್ನು ಅರ್ಜುನನಿಗೆ ತೋರಿಸಿದಾಗ ಅದೇ ಕಾಲದಲ್ಲಿ ಅರಮನೆಯಲ್ಲಿ ಕುಳಿತಂಥ ಸಂಜಯ ಆ ವಿಶ್ವರೂಪವನ್ನು ಕೂಡ ಪೂರ್ಣವಾಗಿ ನೋಡಿದ. ಅದೂ ಕೂಡ ಭಗವಂತನ ಅನುಗ್ರಹದಿಂದ. ಆದ್ದರಿಂದ ಅಂಥ ವಿಶ್ವರೂಪದ ವಿವರಣೆಯನ್ನು ಮಾಡ್ತಾ ಇದ್ದಾರೆ. ಹೇಗಿದ್ದಾನೆ ಭಗವಂತ, ಅವನ ಅಪ್ರಾಕೃತವಾದ ದಿವ್ಯ ಮಂಗಳವಾದ ಅವನ ಸ್ವರೂಪ ಹೇಗಿದೆ ಅದನ್ನು ವಿಶೇಷವಾಗಿ ನಿರೂಪಣೆ ಮಾಡ್ತಾ ಇದ್ದಾರೆ. ಅನೇಕ ವಕ್ತ್ರನಯನಂ ಅನೇಕಾದ್ಭುತ ದರ್ಶನಂ ಅನೇಕ ದಿವ್ಯಾಭರಣಂ ದಿವ್ಯಾನೇಕೋದ್ಯತಾಯುಧಂ ದಿವ್ಯಮಾಲ್ಯಾಂಬರಧರಂ ದಿವ್ಯಗಂಧಾನುಲೇಪನಂ ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ. 10, 11, 12 ಈ ಎಲ್ಲ ಶ್ಲೋಕಗಳಲ್ಲಿ ಭಗವಂತನ ವಿಶ್ವರೂಪವನ್ನೇ ವರ್ಣನೆ ಮಾಡ್ತಾ ಇರೋದು. ಮೊದಲೇ ತಿಳಿಸಿದಂತೆ ಅನೇಕ ವಕ್ತ್ರನಯನಂ ಅನೇಕಾದ್ಭುತ ದರ್ಶನಂ, ಎಲ್ಲವೂ ಅನೇಕ ದಿವ್ಯಾಭರಣಂ. ಭಗವಂತನದು ಅನೇಕವಾಗಿರತಕ್ಕಂಥ ನೋಟಗಳು, ಅನೇಕವಾದ ಅವನ ನಯನಗಳು, ಅವನ ದರ್ಶನವೇ ಅದ್ಭುತವಾದ ದರ್ಶನ, ಆಶ್ಚರ್ಯಕರವಾದ ದರ್ಶನ. ಅರ್ಥಾತ್ ಯಾಕೆ ಈ ರೀತಿಯಾಗಿ ಹೇಳ್ತಾರೆ ಅಂದರೆ, ಈ ಜಗತ್ತಿನಲ್ಲಿ ನಾವೆಲ್ಲೂ ಕೂಡ ಅಂಥ ಒಂದು ದರ್ಶನವನ್ನು ಮಾಡಿಲ್ಲ, ಅಂಥ ವಸ್ತುವನ್ನೂ ನೋಡಿಲ್ಲ, ಯಾವುದನ್ನು ಇದುವರೆಗೂ ನೋಡಿಲ್ಲದೆ ಇರೋದರಿಂದ ಭಗವಂತನ ಏನು ವಿಶ್ವರೂಪ ದರ್ಶನ ಅಂತಿದೆ, ಅಪ್ರಾಕೃತವಾದ ದಿವ್ಯವಾದ ಮಂಗಳಕರವಾದ ಭಗವಂತನ ರೂಪ ಇದೆ. ಅದು ಆ ಭಗವಂತನ ರೂಪಕ್ಕೆ ಸಂಬಂಧಪಟ್ಟದ್ದಷ್ಟೇ ಹೊರತು ಮತ್ತೊಂದು ಅಂಥದ್ದೇ ರೂಪವನ್ನು ನಾವು ಜಗತ್ತಿನಲ್ಲಿ ನೋಡಿಲ್ಲ. ಅದನ್ನು ನೋಡಿದ ಕೂಡಲೇ ಓಹೋ ಹಿಂದೆ ನಾನು ಅಲ್ಲಿ ನೋಡಿದ್ದೆ ಅಂತ ನೆನಪು ಮಾಡಿಕೊಳ್ಳಿಕ್ಕೆ ಮತ್ತೊಂದು ಅದಕ್ಕೆ ಸಮಾನವಾದ ಮತ್ತೊಂದು ರೂಪ ಜಗತ್ತಿನಲ್ಲಿಲ್ಲ. ಅದಕ್ಕೋಸ್ಕರ ತಿಳಿಸೋದು ಅನೇಕ ಅದ್ಭುತ ದರ್ಶನಂ. ಅದು ಅದ್ಭುತವಾದ ದರ್ಶನ, ಅದರದ್ದು ನೋಟವೇ ಅದ್ಭುತವಾದದ್ದು. ಅದು ಒಂದೇ ಅಲ್ಲ, ಅನೇಕವಾದ ಅದ್ಭುತಗಳು. ಭಗವಂತನ ಕೈಗಳಿರ್ಬೋದು, ಕಾಲುಗಳಿರ್ಬೋದು, ಅವನ ಶಿರಸ್ಸಿರ್ಬೋದು, ಅವನ ಇಡೀ ದೇಹದ ಪ್ರತಿಯೊಂದು ಅಂಗಾಂಗಗಳಿರ್ಬೋದು, ಅವನು ಹಾಕಿರುವ ಆಭರಣಗಳಿರ್ಬೋದು,
ಇದೆಲ್ಲವೂ ಅತ್ಯದ್ಭುತವಾದದ್ದು. ಜಗತ್ತಿನಲ್ಲಿ ನಾವೆಲ್ಲೂ ಮತ್ತೊಂದು ಕಡೆಯಲ್ಲಿ ನೋಡಿಲ್ಲದೇ ಇರುವಂತಹ ಆಭರಣಗಳು ಅವುಗಳೆಲ್ಲ. ಅದಕ್ಕೆ ತಿಳಿಸಿದ್ದು ಅನೇಕ ದಿವ್ಯಾಭರಣಂ, ದಿವ್ಯವಾದ ಆಭರಣಗಳನ್ನು, ಅಪ್ರಾಕೃತವಾದ ಆಭರಣಗಳನ್ನು ತೊಟ್ಟುಕೊಂಡಿದ್ದಾನೆ ಭಗವಂತ. ಸಾಮಾನ್ಯವಾಗಿ ಅದನ್ನು ಕುರಿತು ಹೇಳುವಂಥ ಸಂದರ್ಭದಲ್ಲಿ ನಾವನೇಕ ಭಗವಂತನ ಧ್ಯಾನ ಶ್ಲೋಕಗಳನ್ನು ನೋಡ್ತೀವಿ. ಪ್ರಧಾನವಾಗಿ ಗಾಯತ್ರಿ ಮಂತ್ರವನ್ನು ಜಪ ಮಾಡುವ ವ್ಯಕ್ತಿಗಳು, ಸಣ್ಣ ಸಣ್ಣ ಬ್ರಹ್ಮಚಾರಿಗಳೇ, ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರೀ ಹಿರಣ್ಮಯ ವಪು ಧೃತಶಂಖಚಕ್ರ ಅಂತ ಭಗವಂತನ ಸ್ವರೂಪವನ್ನು ಧ್ಯಾನಕ್ಕೋಸ್ಕರವಾಗಿ, ಅವನ ರೂಪವನ್ನು ಕಲ್ಪನೆ ಮಾಡಿಕೊಳ್ಳೋಕ್ಕೋಸ್ಕರವಾಗಿ ಧ್ಯಾನದ ಶ್ಲೋಕವನ್ನು ಗಾಯತ್ರಿ ಮಂತ್ರಕ್ಕೆ ಪೂರ್ವಭಾವಿಯಾಗಿ ಕಣ್ಣುಗಳನ್ನು ಮುಚ್ಚಿಕೊಂಡು ನಾವು ಆ ರೂಪವನ್ನು ನಮ್ಮ ಹೃದಯದಲ್ಲಿ ಒಂದು ವಾಸನಾಮಯವಾದ ರೂಪವನ್ನು ಕಲ್ಪನೆ ಮಾಡಿಕೊಳ್ಳೋದಕ್ಕೋಸ್ಕರ ಧ್ಯಾನ ಶ್ಲೋಕವನ್ನು ಪಠನ ಮಾಡ್ತೀವಿ. ಅದರಿಂದ ಎಲ್ಲ ಕಡೆಯಲ್ಲೂ ಕೂಡ ಯಾವುದೇ ಮಂತ್ರಗಳಿಗೆ ಒಂದು ಧ್ಯಾನ ಶ್ಲೋಕ ಅಂತ ಇರುತ್ತೆ. ಆ ಧ್ಯಾನ ಶ್ಲೋಕ ಅಂದರೆ ಆ ಮಂತ್ರದಿಂದ ಪ್ರತಿಪಾದನೆಗೆ ಒಳಪಡುವಂಥ ಭಗವಂತನ ರೂಪ ಇರ್ಬೋದು, ಅಥವಾ ಅವನ ಪರಿವಾರದವರ ರೂಪಗಳಿರ್ಬೋದು. ಆ ರೂಪವನ್ನು ನಮ್ಮ ಮನಸ್ಸಿನಲ್ಲಿ ಚಿತ್ರಣ ಮಾಡಿಕೊಳ್ಳೋ ದೃಷ್ಟಿಯಿಂದ ಈ ಧ್ಯಾನ ಶ್ಲೋಕಗಳು ಹೊರಟಿರುತ್ತವೆ. ಆದ್ದರಿಂದ ಈ ಧ್ಯಾನ ಶ್ಲೋಕದಲ್ಲಿ ಹೇಳಬೇಕಾದ್ರೆ ಧ್ಯೇಯಸ್ಸದಾ ಸವಿತುಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ. ನೋಡಿ, ಅವನಿಗೆ ಆಭರಣಗಳು ಹೇಳಬೇಕಾದ್ರೆ ಕೇಯೂರವಾನ್, ಕೇಯೂರ ಮಕರಕುಂಡಲವಾನ್, ಮಕರದ ಆಕೃತಿಯ ಕುಂಡಲಗಳನ್ನು ತೊಟ್ಟುಕೊಂಡಂಥವನು, ಕೇಯೂರವನ್ನು ಭುಜಗಳಿಗೆ ಹಾಕ್ಕೊಂಡಿದ್ದಾನೆ. ಕಿರೀಟಿ ಹಾರಿ ಹಿರಣ್ಮಯ ವಪುಹು, ಕಿರೀಟಿ ಒಳ್ಳೆ ಕಿರೀಟವನ್ನು ಹೊತ್ತುಕೊಂಡಿದ್ದಾನೆ. ಅತ್ಯದ್ಭುತವಾದ ಹಾರವನ್ನು ಭಗವಂತ ತೊಟ್ಟುಕೊಂಡಿದ್ದಾನೆ, ಕೌಸ್ತುಭಾಭರಣವನ್ನು ಧರಿಸ್ಕೊಂಡಿದ್ದಾನೆ. ಆದ್ದರಿಂದ ಇದೆಲ್ಲನೂ ಕೂಡ ಅರ್ಜುನ ನೋಡ್ತಾ ಇದ್ದಾನೆ. ಅನೇಕ ದಿವ್ಯಾಭರಣಂ ಅಂತ ಅದಕ್ಕೋಸ್ಕರ ಅಂದ. ದಿವ್ಯವಾದ ಆಭರಣಗಳು ಭಗವಂತರದು ಅಂತಂತಾರೆ. ಆದ್ದರಿಂದ ಆ ಆಭರಣಗಳನ್ನು, ಒಳ್ಳೆ ಬಟ್ಟೆಯನ್ನು, ಪೀತಾಂಬರವನ್ನು ಧಾರಣೆ ಮಾಡಿದ್ದಾನೆ ಭಗವಂತ. ಅನೇಕ ದಿವ್ಯಾಭರಣಂ ದಿವ್ಯ ಅನೇಕ ಉದ್ಯತಾಯುಧಂ. ಆಯುಧಗಳನ್ನು ಕೂಡ ಅನೇಕ ಭಗವಂತನ ರೂಪಗಳು ಕಾಣಿಸ್ತಾ ಇದೆ, ಒಂದಲ್ಲ ಎರಡಲ್ಲ. ವಿಶ್ವರೂಪವನ್ನು ನೋಡ್ತಾ ಇದ್ದಾನೆ, ಅದರಲ್ಲಿ ಅನೇಕ ರೂಪಗಳು ಕಾಣಿಸ್ತಾ ಇರುತ್ತೆ. ಆದ್ದರಿಂದ ಒಂದೊಂದು ರೂಪದಲ್ಲಿ ಭಗವಂತ ಒಂದೊಂದು ರೀತಿಯಲ್ಲಿ ಆಯುಧಗಳನ್ನು ಧಾರಣೆ ಮಾಡಿರ್ತಾನೆ. ಶಂಖಚಕ್ರ ಗದಾ ಪದ್ಮಗಳಿರ್ಬೋದು, ಧ್ಯೇಯ ಒಂದೊಂದು ಧ್ಯಾನ ಶ್ಲೋಕದಲ್ಲೂ ಕೂಡ ನರಸಿಂಹದೇವರ ಧ್ಯಾನ ಶ್ಲೋಕ ಇರ್ಬೋದು, ಕೃಷ್ಣಂದಿರ್ಬೋದು. ಧ್ಯೇಯಸ್ಸದಾ ಸವಿತುಮಂಡಲ ಅಂಥೇಳಿ ನಾವು ಗಾಯತ್ರಿ ಮಂತ್ರದ ಹೇಳಿದ್ವಿ ಅಷ್ಟೇ. ಅದೇ ರೀತಿಯಾಗಿ ನರಸಿಂಹದೇವರ ಮಂತ್ರದ್ದಿರ್ಬೋದು, ಕೃಷ್ಣದೇವರ ಮಂತ್ರದ್ದಿರ್ಬೋದು. ಧ್ಯಾಯೇದ್ ಹರಿಣ್ಮಣಿ ನಿಮಂ ಜಗದೇಕಮಂಜಂ ಸೌಂದರ್ಯಸಾರ ಮರಿಶಂಖವರಾಭಯಾನಿ ದೌರ್ಭಿರ್ದದಾನಂ ಅಜಿತಂ ಸರಸಂಚ ವೈಷ್ಪೀ ಸತ್ಯ ಸಮೇತಂ ಅಖಿಲಪ್ರದಂ ಇಂದಿರೇಶಂ ಧ್ಯಾಯೇನ್ ನೃಸಿಂಹಂ ಉರ್ವೃತ್ತರವಿತ್ರಿನೇತ್ರಂ ಜಾನುಪ್ರಸಕ್ತಕರಯುಗ್ಮ ಮಥಾಪರಾಭ್ಯಾಂ ಚಕ್ರಂ ದರಂಚ ದದತಂ ಪ್ರಿಯಾ ಸಮೇತಂ ತಿಗ್ಮಾಂಶುಕೋಟ್ಯಧಿಕತೇಜಸಂ ಅಗ್ರ್ಯಶಕ್ತಿಂ ಅಂತ ನರಸಿಂಹದೇವರ ಧ್ಯಾನ ಶ್ಲೋಕ ಹೇಳ್ತೀವಿ. ಇಲ್ಲೆಲ್ಲ ಕಡೆಯಲ್ಲೂ ಕೂಡ ಭಗವಂತ ಧರಿಸ್ಕೊಂಡಿರತಕ್ಕಂಥ ಆಯುಧಗಳನ್ನು ತಿಳಿಸಿರ್ತಾರೆ. ಆದ್ದರಿಂದ ಅನಂತ ರೂಪಗಳು ಭಗವಂತ ತೋರಿಸ್ತಾ ಇದ್ದಾನೆ ಎಂದರೆ ಆಯಾ ರೂಪಗಳಲ್ಲಿ ವಿಚಿತ್ರವಾದ ಆಯುಧಗಳನ್ನು ಧಾರಣೆ ಮಾಡಿದ್ದಾನೆ. ಅದನ್ನು ಕೂಡ ನೋಡ್ತೇವೆ. ಎಲ್ಲ ಅಪ್ರಾಕೃತವಾಗಿರತಕ್ಕಂಥದ್ದು. ದಿವ್ಯ ಅನೇಕ ಉದ್ಯತಾಯುಧಂ. 2 ಕೈಗಳನ್ನು ಎತ್ತಿ ಹಿಡಿದಿದ್ದಾನೆ. ಆ 2 ಕೈಗಳಲ್ಲಿ ಆಯುಧಗಳನ್ನು ಧಾರಣೆ ಮಾಡಿದ್ದಾನೆ. ಆ ಆಯುಧಗಳನ್ನು ಎತ್ತಿ ಹಿಡ್ಕೊಂಡಿದ್ದಾನಲ್ಲ, ಎಲ್ಲವೂ ಕೂಡ ದಿವ್ಯವಾದದ್ದು ಅಂತ ನಿರೂಪಣೆಯನ್ನು ಮಾಡಿದ್ರು. ಅದೇ ರೀತಿಯಾಗಿ ದಿವ್ಯ ಮಾಲ್ಯಾಂಬರಧರಂ ಅಂತಂದರು. ಮೊದಲೇ ಅವನ ಅನೇಕ ವಕ್ತೃಗಳು, ಅನೇಕ ನಯನ ಅಂತ ಹೇಳಿದ್ದರಿಂದ ಈಗಾಗಲೇ ಹೇಳಿದಂತೆ ಒಂದೇ ಒಂದು ರೂಪ ಕಾಣಿಸ್ತಿಲ್ಲ, ಅನಂತ ರೂಪಗಳನ್ನು
ಅರ್ಜುನ ನೋಡ್ತಾ ಇದ್ದಾನೆ, ಎಷ್ಟು ನೋಡಿದ್ರೂ ಸಾಕಾಗ್ತಿಲ್ಲ. ಕಾರಣ ಏನು ಅಂದರೆ ಯಾವುದೇ ಒಂದೇ ಒಂದು ಸಾಕು ಈ ರೂಪ ಬಿಡು ಮತ್ತು ಇನ್ನೊಂದು ರೂಪ ತೋರಿಸು ಅಂತ ಅನ್ಬೋದು. ಹಾಗಿಲ್ಲ, ಅನೇಕ ನಯನಗಳು, ಅನೇಕ ನೋಟಗಳು, ಎಲ್ಲವೂ ಅನೇಕ. ಅನೇಕ ಅಂದರೆ ಅನಂತ ಅಂತರ್ಥ. ಅಂತಹದ್ದನ್ನು ನೋಡ್ತಾ ಇದ್ದಾನೆ. ವಿಶ್ವತಶ್ಚಕ್ಷು ಭಗವಾನ್, ವಿಶ್ವತಶ್ಚಕ್ಷುರದ ವಿಶ್ವತೋ ಮುಖ ವಿಶ್ವತೋ ಬಾಹು ಮೃದ ವಿಶ್ವತಸ್ಪಾತ್ ಅಂತ ವೇದ ಹೇಳ್ತಾ ಇದೆ. ವಿಶ್ವತಶ್ಚಕ್ಷು, ಎಲ್ಲ ಕಡೆಯಲ್ಲೂ ಭಗವಂತನ ಕಣ್ಣುಗಳನ್ನು ಕಾಣ್ತಾ ಇದ್ದಾನೆ. ಅಷ್ಟೊಂದು ರೂಪಗಳನ್ನು ನೋಡ್ತಾ ಇದ್ದಾನೆ. ಅದಕ್ಕೋಸ್ಕರ ಎಷ್ಟು ರೂಪಗಳು, ಎಷ್ಟು ಕಣ್ಣುಗಳು ಅಂದರೆ ಅದು ಅನಂತ. ಇದೇ ಉತ್ತಮವಾದ ಶಬ್ದವೇ ಅದು. ಆದ್ದರಿಂದ ಅನೇಕ ಅಂದ ಕೂಡಲೇ ಏಕಭಿನ್ನಂ ಅನೇಕ ಮುಂದೆ ಒಂದು 5-6 ಇತ್ತೇನೋ, 6-8 ಇತ್ತೇನೋ, 10 ಇತ್ತೇನೋ ಅಂತ ಅಂದ್ಕೊಳ್ಬಾರ್ದು. ಅನೇಕ ಅಂದರೆ ಇದು ಅನಂತ ಅಂತರ್ಥ. ಆದ್ದರಿಂದ ಅನಂತವಾದ ಅವನ ಮುಖಗಳು, ಅವನ ಕಣ್ಣುಗಳು, ಇದೆಲ್ಲವೂ ಕೂಡ. ಸಹಸ್ರಮೂರ್ಧ ವಿಶ್ವಾತ್ಮ ಸಹಸ್ರಾಕ್ಷ ಸಹಸ್ರಪಾತ್. ಸಹಸ್ರಮೂರ್ಧ ವಿಶ್ವಾತ್ಮ ಸಹಸ್ರಾಕ್ಷ ಸಹಸ್ರಪಾತ್ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಹೇಳಬೇಕಾದರೆ ಸಹಸ್ರಮೂರ್ಧ ವಿಶ್ವಾತ್ಮ, ಸಾವಿರಾರು ಭಗವಂತನ ಶಿರಸ್ಸುಗಳು ಅಂತ ಹೇಳ್ತಾ ಇದೆ. ವೇದದಲ್ಲೂ ಅದೇ ರೀತಿಯಾಗಿ ಹೇಳಿದ್ದು. ಆದ್ದರಿಂದ ಭಗವಂತ ಸಹಸ್ರ ಶೀರ್ಷನಾದವನು. ಅಂಥ ರೂಪದಲ್ಲೂ ಕೂಡ ಅನೇಕ ಆಯುಧಗಳನ್ನು ಧಾರಣೆ ಮಾಡಿಕೊಂಡಿದ್ದಾನೆ. ದೇಹ ಅಂತ ಕೆಲವು ಕಡೆಯಲ್ಲಿ ಅಷ್ಟಭುಜಗಳನ್ನು ಧರಿಸ್ಕೊಂಡು ಅಷ್ಟವಿಧವಾದ ಆಯುಧಗಳು, ಚತುರ್ಭುಜಗಳನ್ನು ಧರಿಸ್ಕೊಂಡು ಚತುರ್ವಿಧವಾದ ಆಯುಧಗಳನ್ನು ಧಾರಣೆ ಮಾಡಿರ್ತಾನೆ. ಆದ್ದರಿಂದ ಭಗವಂತನದು ಇಷ್ಟೇ ಭುಜಗಳು, ಇಷ್ಟೇ ಆಯುಧಗಳು ಅಂತ ಲೆಕ್ಕಕ್ಕಿಲ್ಲ. ಒಂದೊಂದು ಸಂದರ್ಭದಲ್ಲಿ ಭಗವಂತ ಒಂದೊಂದು ರೀತಿಯಾಗಿ ತಾನು ಧರಿಸ್ಕೊಂಡಿರ್ತಾನೆ. ದಿವ್ಯ ಮಾಲ್ಯಾಂಬರಧರಂ, ಆನಂತರ ದಿವ್ಯವಾದ ಮಾಲ್ಯ, ದಿವ್ಯವಾದ ಅಂಬರಧರಂ, ದಿವ್ಯವಾದ ಮಾಲ್ಯೆಯನ್ನು ಕೂಡ ಧರಿಸ್ಕೊಂಡಿದ್ದಾನೆ. ಅನೇಕ ರೂಪಗಳಲ್ಲಿ ಅಪ್ರಾಕೃತವಾಗಿರತಕ್ಕಂಥ ಮಾಲೆಗಳನ್ನು ಹಾಕ್ಕೊಂಡಿದ್ದಾನೆ. ಅನಂತರ ಅಂಬರ ಅಂದರೆ ಬಟ್ಟೆ, ಅದು ಕೂಡ ಪೀತಾಂಬರ, ಅದು ದಿವ್ಯವಾದದ್ದು. ಅಪ್ರಾಕೃತವಾದ ಅಂಬರಗಳನ್ನು ಧರಿಸ್ಕೊಂಡಿರ್ತಾನೆ, ಅಪ್ರಾಕೃತವಾದ ಮಾಲೆಗಳನ್ನು ಧರಿಸ್ಕೊಂಡಿರ್ತಾನೆ. ವೈಕುಂಠದಲ್ಲಿರುವಂಥ ಭಗವಂತನ ರೂಪವೂ ಕೂಡ ವೈಕುಂಠದಲ್ಲಿ ಪ್ರಾಕೃತಕ್ಕೆ ಪ್ರವೇಶ ಇಲ್ಲದೆ ಇರೋದರಿಂದ ಎಲ್ಲ ಅಪ್ರಾಕೃತವಾಗಿರುತ್ತೆ ಅಂತ ಭಾವಿಸ್ಕೊಳ್ಬೋದು. ಆದರೆ ಯಾವಾಗ ಭಗವಂತ ತಾನು ಅವತಾರವನ್ನು ಮಾಡಿ ಭೂಲೋಕಾದಿಗಳಿಗೆ ಬರ್ತಾನೆ, ಆ ಸಂದರ್ಭದಲ್ಲಿ ಭಗವಂತ ಅಪ್ರಾಕೃತ ಸ್ವರೂಪನೋ ಪ್ರಾಕೃತ ಸ್ವರೂಪನೋ, ಅಪ್ರಾಕೃತವಾದ ದಿವ್ಯ ಮಂಗಳಮಯವಾದ ವಿಗ್ರಹವೇ ಭಗವಂತನಿಗಿರೋದು. ನಕಲು ಭಗವತಃ ಪ್ರಾಕೃತೋ ಜಾತು ದೇಹ, ಭಗವಂತನಿಗೆ ಪ್ರಾಕೃತವಾದ ದೇಹ ಇಲ್ಲ. ಅದು ರಾಮ, ಕೃಷ್ಣ, ಅನೇಕ ವೇದವ್ಯಾಸ ರೂಪ ಇರ್ಬೋದು, ಬುದ್ಧ, ಕಲ್ಕಿ, ವಾಮನ, ಮತ್ಸ್ಯ, ಯಾವುದೇ ರೂಪಗಳಿರ್ಬೋದು, ಎಲ್ಲ ರೂಪಗಳು ಕೂಡ ಅಪ್ರಾಕೃತವಾದ ಮಂಗಳಮಯವಾದ ದಿವ್ಯವಾದ ರೂಪಗಳೇ. ಆದರೆ ಇಲ್ಲಿ ಒಂದು ಸ್ವಾರಸ್ಯ ಏನಿದೆ ಅಂತಂದರೆ, ಭಗವಂತ ಧರಿಸಿರೋ ಅಂಥ ಅವನು ತೋರಿಸ್ಕೊಳ್ಬೇಕಾದ್ರೆ ಮಾತ್ರ ಎಲ್ಲ ವ್ಯಕ್ತಿಗಳಿಗೂ ಕಾಣ್ತಿದ್ನೋ ಇಲ್ಲೋ, ನಿಜವಾಗಲೂ ಕೂಡ ಮಯಾತದಮಿದಂ ಸರ್ವಂ ಜಗದವ್ಯಕ್ತ ಮೂರ್ತಿನ ಅಂದ. ಅವ್ಯಕ್ತ ಸ್ವರೂಪನೇ ಭಗವಂತನಿಗಿರುವಂಥದ್ದು, ವ್ಯಕ್ತ ಸ್ವರೂಪ ಇಲ್ಲ. ಆದರೆ ಭಗವಂತ ಅವತಾರವನ್ನು ಮಾಡಿದ ಕಾಲದಲ್ಲಿ ಪಾಂಚಭೌತಿಕವಾದ ದೇಹವನ್ನು ತೊಟ್ಟುಕೊಂಡಿರತಕ್ಕಂಥ ಬೇರೆ ವ್ಯಕ್ತಿಗಳಂತೆ ಕಾಣುವಂಥ ರೂಪವನ್ನು ತೋರಿಸ್ತಾನೆ, ತಾನು ಧಾರಣ ಮಾಡೋಲ್ಲ, ತೋರಿಸ್ತಾನೆ ಅಷ್ಟೇನೆ ಅಂತ ತಿಳಿಸ್ತಾರೆ. ಹಾಗಾದರೆ ನಾವು ಗಂಧಂ ಸಮರ್ಪಯಾಮಿ, ವಸ್ತ್ರಂ ಸಮರ್ಪಯಾಮಿ, ಮಾಲಾಂ ಸಮರ್ಪಯಾಮಿ ಅಂತ ಇದನ್ನೆಲ್ಲ ನಾವು ಸಮರ್ಪಣೆ ಮಾಡ್ತೀವಲ್ಲ ಪೂಜೆಗೆ, ಈ ಪ್ರಾಕೃತವಾದ ವಸ್ತುಗಳನ್ನು ಅವನು ಸ್ವೀಕರಣೆ ಮಾಡದೆ ಹೋದರೆ ನಾವು ಅವನಿಗೆ ಸಮರ್ಪಣೆ ಮಾಡಿ ಏನು ಮಾಡೋದು? ಹಾಗಾದರೆ ಅಂದರೆ ಇಲ್ಲ, ಸಮರ್ಪಣೆ ಮಾಡಿದ್ರೆ ಅವುಗಳನ್ನು ಸ್ವೀಕಾರನೂ ಕೂಡ ಆತ ಮಾಡ್ತಾನೆ, ಮಾಡಲ್ಲ ಅಂತ ಇಲ್ಲ. ಆದ್ದರಿಂದ ಅವನ ಅಂಬರ ಇರ್ಬೋದದು. ಹಾರ ಹೀರ ವೈ ಜಯಂತಿ ತೋರ ಮುತ್ತಿನ ಹಾರ ಕಡಗ, ಹಾರ ಹೀರ ವೈಜಯಂತಿ ತೋರ ಮುತ್ತಿನ ಹಾರ ಕಡಗ,
ಎಲ್ಲ ಬೇಕಾದಷ್ಟು ಆಭರಣಗಳನ್ನೆಲ್ಲ ದಾಸರು ತಮ್ಮ ಪದಗಳಲ್ಲಿ ವರ್ಣನೆ ಮಾಡ್ತಾರೆ. ಅವನ ಆಭರಣಗಳನ್ನು ಹೇಳ್ತಾರೆ ಯಾವ್ಯಾವುದು ಅಂತ. ಇದು ಲೌಕಿಕವಾಗಿರತಕ್ಕಂಥ ಪ್ರಾಕೃತವಾದಂಥ ಈ ಅಂಬರಾದಿಗಳನ್ನು ನಾವೇನಾದರೂ ಭಗವಂತನಿಗೆ ಸಮರ್ಪಣೆ ಮಾಡಿದ್ರೆ ಆತ ಸ್ವೀಕಾರ ಮಾಡ್ತಾನೋ ಇಲ್ಲೋ, ಇದು ಪ್ರಾಕೃತವಾದದ್ದು. ಅವನು ಅಪ್ರಾಕೃತವಾದ ಮಂಗಳಕರವಾದ ವಿಗ್ರಹವನ್ನು ಹೊಂದಿದವನು ಅಂದರೆ ಸ್ವೀಕಾರ ಮಾಡ್ತಾನೆ. ನಮ್ಮನ್ನು ಅನುಗ್ರಹ ಮಾಡುವ ದೃಷ್ಟಿಯಿಂದ ಭಗವಂತ ಅವುಗಳನ್ನು ಸ್ವೀಕಾರ ಮಾಡ್ತಾನೆ ಅಂತ ಅದನ್ನು ತಿಳಿಸ್ತಾರೆ. ಆದ್ದರಿಂದ ಅದನ್ನು ಮತ್ತೆ ಅವನಿಗೆ ಕೊಟ್ಟು ಅವನು ಸ್ವೀಕಾರ ಮಾಡ್ತಾನೆ. ಅವನ ಸ್ವೀಕಾರದ ಸ್ವರೂಪವೇ ಬೇರೆ. ನಾವು ಸ್ವೀಕಾರ ಮಾಡಿದಂತೆ ವಸ್ತುಗಳನ್ನಾಗಲಿ ಆಹಾರ ಪದಾರ್ಥಗಳನ್ನಾಗಲಿ ಭಗವಂತ ಸ್ವೀಕಾರ ಮಾಡೋದಲ್ಲ. ಶುಭಂ ಪಿಬತ್ಯಸೋ ನಿತ್ಯಂ ನಾಶುಭಂ ಸಹರಿಪ್ಪಿಬೇತ್ ಪೂರ್ಣಾನಂದಮಯಸ್ಯಾಸ್ಯ ಚೇಷ್ಟಾ ನಗ್ನಾಯತೆ ಕ್ವಚಿತ್ ಅಂತಿದೆ. ಅದನ್ನ ಪೂರ್ಣಾನಂದಮಯನಾಗಿರ್ತಕ್ಕಂಥವನು ಭಗವಂತ. ಅವನಿಗೆ ಬೇಕು, ಅದರ ಕೊರತೆ ಇದೆ ಅನ್ನೋ ದೃಷ್ಟಿಯಿಂದ ಆತ ಯಾವುದನ್ನು ಸ್ವೀಕಾರ ಮಾಡೋದಲ್ಲ. ಭಕ್ತರನ್ನು ಅನುಗ್ರಹ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಸ್ವೀಕಾರ ಮಾಡ್ತಾನೆ. ಸೂಕ್ಷ್ಮ ರೂಪದಲ್ಲಿ ಸಾರವತ್ತಾಗಿ ಅವುಗಳಲ್ಲಿರುವುದನ್ನು ಸ್ವೀಕಾರವನ್ನು ಮಾಡ್ತಾನೆ ನಿಜ. ಆದರೆ ಅವುಗಳಿಂದ ಅವನಿಗೆ ಯಾವುದೇ ವಿಧವಾದ ಪ್ರಯೋಜನಗಳು ಅಂತ ಅಲ್ಲ. ನಮಗೆ ಅನುಗ್ರಹವನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಭಗವಂತ ತನ್ನ ನೋಟಗಳಿಂದಿರಬಹುದು, ಅವನ ರೂಪಗಳಲ್ಲಿ ನಾವು ಐಕ್ಯವನ್ನು ಚಿಂತನೆ ಮಾಡ್ತೀವಿ. ಅದೇ ಅವನಿಗೆ ನೈವೇದ್ಯ ಸಮರ್ಪಣೆ ಅಂತ ಅರ್ಥ. ಆದ್ದರಿಂದ ವಸ್ತುಗಳಲ್ಲಿರುವ ಆಹಾರ ಪದಾರ್ಥಗಳಲ್ಲಿರುವ ಮೂಲ ರೂಪ ಏನಿದೆ ಭಗವಂತನದು, ಅವುಗಳಿಗೆ ನಾವು ಅಭೇದವನ್ನು ಚಿಂತನೆ ಮಾಡೋದೇ ಒಂದು ದೃಷ್ಟಿಯಲ್ಲಿ ಅವನಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡದಂತೆ ಅಂತೆಲ್ಲ ವಿವರಣೆಗಳನ್ನು ಕೊಡ್ತೀವಿ. ಆದ್ದರಿಂದ ಅವನು ಸೂಕ್ಷ್ಮ ರೂಪದಲ್ಲಿ ನಾವು ಕೊಟ್ಟ ಪದಾರ್ಥಗಳ ಸಾರ ಭಾಗವನ್ನು, ಸಾರಕ್ಕಿಂತ ಸಾರ ಅತಿ ಸೂಕ್ಷ್ಮವಾದ ಸಾರವನ್ನು ಆತ ಸ್ವೀಕಾರ ಮಾಡ್ತಾನೆ. ಅದು ಹೇಗೆ ಮಾಡ್ತಾನೆ, ಎಂಥದ್ದು ಅಂತ ಪೂರ್ಣವಾಗಿ ಶಬ್ದಗಳಲ್ಲಿ ನಾವು ಅವನ ಸ್ವೀಕಾರದ ಪ್ರಕಾರವನ್ನೂ ನಾವು ಹೇಳಲಿಕ್ಕಾಗೋಲ್ಲ. ಅದಕ್ಕೆ ಚೇಷ್ಟಾ ನಗ್ನಾಯತೆ ಕ್ವಚಿತ್ ಅನ್ನೋದು. ಭಗವಂತನ ಆ ವ್ಯವಹಾರಗಳು ಅದು ಪೂರ್ಣ ರೂಪದಲ್ಲಿ ನಮಗೆ ಮನವರಿಕೆ ಆಗೋಲ್ಲ, ತಿಳಿಯೋಲ್ಲ. ಆದ್ದರಿಂದ ಆತ ನಾವು ಮುಂದೆ ಹೇಳ್ತೀವಿ, ತ್ವಯೋಪಭುಕ್ತ ಸರಗಂಧ ವಾಸೋಲಂಕಾರ ಚರ್ಚಿತಾ ಉಚ್ಚಿಷ್ಟಭೋಜಿನೋ ದಾಸಾಹ ತವ ಮಾಯಾಂ ಜಯೇಮಹಿ ಅಂತೀವಿ ನಾವು. ತ್ವಯೋಪಭುಕ್ತ, ನೀನು ಸ್ವೀಕಾರ ಮಾಡಿದ, ನಾವು ಕೊಟ್ಟಂಥ ತ್ವಯೋಪಭುಕ್ತ ಸರಕ್, ಗಂಧ, ಮಾಲ್ಯ, ಅಂಬರ, ಹಾರ ಕೊಡ್ತೀವಿ, ಮಾಲೆ ಕೊಡ್ತೀವಿ, ಅಂಬರ ಕೊಡ್ತೀವಿ, ಬಟ್ಟೆ ಕೊಡ್ತೀವಿ, ಆಹಾರ ಪದಾರ್ಥಗಳನ್ನ ಕೊಡ್ತೀವಿ. ಒಂದು ದೃಷ್ಟಿಯಲ್ಲಿ ನೀನು ಸ್ವೀಕಾರ ಮಾಡಿರ್ತೀಯ. ಅದನ್ನು ನೀನು ಸ್ವೀಕಾರ ಮಾಡಿ ಉಳಿಸಿದಂಥ ವಸ್ತುಗಳೇನಿದೆ, ಸೂಕ್ಷ್ಮ ರೂಪದಲ್ಲಿ ನೀನೇನು ಸ್ವೀಕಾರ ಮಾಡಿದ್ದೀಯಾ, ಸ್ಥೂಲ ರೂಪದಲ್ಲಿ ನಮಗೇನು ಅದನ್ನು ಉಳಿಸಿ ಕೊಡ್ತಾ ಇದೆಯಾ, ನೀನು ಸೂಕ್ಷ್ಮ ರೂಪದಲ್ಲಿ ಸ್ವೀಕಾರ ಮಾಡಿದ್ದರಿಂದಲೇ ಈ ಎಲ್ಲ ವಸ್ತುಗಳಲ್ಲಿ ವಿಶೇಷವಾದ ಸನ್ನಿಧಾನ ಬಂದಿರುತ್ತೆ. ವಿಶೇಷವಾದಂಥ ಒಂದು ಮಹತ್ವ ಅದರಲ್ಲಿ ಅಡಕ್ಕೊಂಡು ಕೂತ್ಕೊಂಡಿರುತ್ತೆ. ಅಂತಹ ಭೌತಿಕವಾದ ವಸ್ತುಗಳನ್ನು ನಾವು ಸ್ವೀಕಾರ ಮಾಡ್ತೀವಿ, ನಾವು ಮತ್ತೆ ಸೂಕ್ಷ್ಮವಾದ ವಸ್ತುಗಳ ಸ್ವೀಕಾರ ಮಾಡ್ತೀವಿ ಅಂತ ಅಲ್ಲ. ನಾವು ಆ ಪದಾರ್ಥಗಳನ್ನು ಏನು ನೈವೇದ್ಯಕ್ಕಿರ್ಬೋದು, ವಸ್ತ್ರಗಳನ್ನು ಸಮರ್ಪಣೆ ಆಮಿ, ಮಾಲೆಯನ್ನು ಸಮರ್ಪಣೆ ಮಾಡಿರ್ತೀವಿ, ಅವುಗಳನ್ನು ತ್ವಯೋಪಭುಕ್ತ ಸರಗಂಧ ವಾಸೋಲಂಕಾರ ಚರ್ಚಿತಾ, ನೀನು ಸ್ವೀಕಾರ ಮಾಡಿದಂಥ ಬಟ್ಟೆ ಇರ್ಬೋದು, ಅಲಂಕಾರ ಪದಾರ್ಥಗಳಿರ್ಬೋದು, ಗಂಧ ಇರ್ಬೋದು, ಮಾಲ್ಯ ಇರ್ಬೋದು, ಆಹಾರ ಪದಾರ್ಥಗಳಿರ್ಬೋದು, ಇದನ್ನು ನೀನು ತೆಗೆದುಕೊಂಡು ಬಿಟ್ಟಿರ್ತೀಯಲ್ಲ, ಅದನ್ನು ನಾವು ಸ್ವೀಕಾರವನ್ನು ಮಾಡ್ತೇವೆ. ಅವುಗಳಿಂದ ನಾವು ನಮ್ಮ ದೇಹಕ್ಕೆ, ಈ ಪ್ರಾಕೃತವಾದ ದೇಹಕ್ಕೆ ಅಲಂಕಾರ ರೂಪದಲ್ಲಿ ನಾವು ಧಾರಣೆಯನ್ನು ಮಾಡ್ತೇವೆ. ಮಾಡೋದು ಯಾತಕ್ಕೋಸ್ಕರ? ಎಲ್ಲ ಭಗವಂತನಿಗೆ ಸಮರ್ಪಣೆ ಮಾಡ್ತೀವಿ ನೈವೇದ್ಯ ಅಂತ. ಭಗವಂತನಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡಿದ್ದೀವಿ, ಅದನ್ನು ಸ್ವೀಕಾರ ಮಾಡ್ತೀವಿ ಅಂತ ಅದನ್ನು ನಾವು ಸ್ವೀಕಾರ ಮಾಡ್ತೀವಿ. ಸ್ವೀಕಾರ ಮಾಡೋದರಿಂದ ಲಾಭ ಏನಪ್ಪ ಅಂದರೆ ತವಮಾಯಾಂ ಜಯೇಮಹಿ ಅಂತಾರೆ. ನಿನ್ನದೇ ಆದಂಥ ಏನು ಮಾಯೆ ಇದೆ, ಆ ಮಾಯೆಯನ್ನು ದಾಟೋದಕ್ಕೆ, ಗೆಲ್ಲೋದಕ್ಕೆ ನೀನು ಸ್ವೀಕಾರ ಮಾಡಿದ ಸೂಕ್ಷ್ಮ ರೂಪದಲ್ಲಿ
ಯಾವುದೋ ಒಂದು ದಿವ್ಯವಾದ ರೂಪದಲ್ಲಿ ಏನು ಸ್ವೀಕಾರ ಮಾಡಿರುತ್ತೆ ಪದಾರ್ಥಗಳು ನಾವು ಕೊಟ್ಟದ್ದನ್ನು, ಅವುಗಳನ್ನು ನಾವು ಮತ್ತೆ ಧಾರಣೆ ಮಾಡೋದರಿಂದ, ಅನುಭವಿಸೋದರಿಂದ, ನಾವು ಸ್ವೀಕಾರ ಮಾಡೋದರಿಂದ ನಿನ್ನ ಮಾಯೆಯನ್ನು ಸ್ವಲ್ಪ ಸ್ವಲ್ಪ ಮಟ್ಟಿಗೆ ನಾವು ದಾಟೋದಕ್ಕಾಗತ್ತೆ. ಅದಕ್ಕೋಸ್ಕರ ಎಲ್ಲವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ಆನಂತರದಲ್ಲಿ ನಾವು ಸ್ವೀಕಾರ ಮಾಡಬೇಕು ಅಂತ ಹೇಳೋದು ಅದಕ್ಕೋಸ್ಕರ. ಆಗ ನಾವು ನಿನ್ನ ಮಾಯೆಯನ್ನು ದಾಟೋದಕ್ಕೆ ಆಗತ್ತೆ. ಭಗವಂತನದು ಆ ಮಾಯ ದಾಟಬೇಕು ನಾವು. ಅವನ ಶಕ್ತಿಯನ್ನು, ಅವನು ಏನೊಂದು ಆಚ್ಛಾದನೆಯನ್ನು ಮಾಡಿರ್ತಾನೆ ಅದನ್ನು ಹೋಗಲಾಡಿಸ್ಕೊಳ್ಬೇಕಾದ್ರೆ ಇವುಗಳೆಲ್ಲ ಉಪಯುಕ್ತ ಅಂತ ತಿಳಿಸ್ತಾರೆ. ಅಂದು ಉಚ್ಛಿಷ್ಟ ಭೋಜಿನೋ ದಾಸಾಹ ತವ ಮಾಯಾಂ ಜಯೇಮಹಿ ಅಂತಂತಾರೆ. ಆದ್ದರಿಂದ ಅಂಥ ಭಗವಂತ ದಿವ್ಯವಾದ ಮಾಲ್ಯ, ದಿವ್ಯವಾದ ಅಂಬರ, ದಿವ್ಯವಾದ ಗಂಧ ಇವುಗಳನ್ನು ಲೇಪನೆ ಮಾಡಿಕೊಂಡಿದ್ದಾನೆ. ಅವತಾರಾದಿ ಕಾಲಗಳಲ್ಲಿ ಭಗವಂತ ಈ ಪ್ರಾಕೃತವಾದ ವಸ್ತುಗಳನ್ನು ನಾವೇನು ನೀಡ್ತೇವೆ ಅವುಗಳನ್ನು ಸ್ವೀಕಾರ ಮಾಡ್ತಾನೆ ಅಂತ ಹೇಳಿದ್ರೆ ತಪ್ಪಿಲ್ಲ, ಏನೂ ತಪ್ಪಿಲ್ಲ. ಸರ್ವಾಶ್ಚರ್ಯಮಯಂ. ಆದ್ದರಿಂದ ಇದೆಲ್ಲ ಏನಪ್ಪ ಇದು ಅಂತಂದರೆ ಸರ್ವ ಆಶ್ಚರ್ಯಮಯವಾದದ್ದು ಅಂತ ಮತ್ತೊಮ್ಮೆ ಇದನ್ನು ಯೋಚನೆ ಮಾಡಿಕೊಂಡು ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ. ವಿಶ್ವತೋಮುಖನಾಗಿದ್ದಾನೆ. ವಿಶ್ವತೋಮುಖೋ ವಿಶ್ವತೋ ಬಾಹುರದ ವಿಶ್ವದಸ್ಪಾತ್ ಸಂಬಾಹುಭ್ಯಾಂ ದಮಾತ್ ಸಂಪದತ್ರಿ ದ್ಯಾಭಾ ಭೂಮಿ ಈ ಜನಯಂದೇವೈಕಾಹ ಅಂತ ನಾವು ಹೇಳಬೇಕಾದ್ರೆ ವಿಶ್ವದಶ್ಚಕ್ಷುರದ ವಿಶ್ವತೋ ಮುಖೋ ವಿಶ್ವತೋ ಬಾಹುರದ ವಿಶ್ವದಸ್ಪಾತ್ ವಿಶ್ವತಸ್ಪಾತ್ ಸಂಬಾಹುಭ್ಯಾಂ ದಮಾತಿ ಸಂಪದತ್ರಿ ದ್ಯಾಭಾ ಭೂಮಿ ಈ ಜನಯನ್ ದೇವ ಏಕಾಹ ಅನ್ಬೇಕಾದ್ರೆ ಇವುಗಳನ್ನೆಲ್ಲ ನಾವು ಶ್ರುತಿಯಲ್ಲಿ ಹೇಳಿರೋದನ್ನೇ ಇಲ್ಲಿ ಗೀತೆಯಲ್ಲಿ ಹೇಳಿದ್ದಾರೆ ಅನ್ನೋದನ್ನು ನೋಡಬೇಕು. ಆದ್ದರಿಂದ ಅಲ್ಲಿ ಮಯಟ್ ಪ್ರತ್ಯಯ ಯಾವುದು ಅದನ್ನೆಲ್ಲ ಆಲೋಚನೆ ಮಾಡಿದ್ವಿ. ಅಂಥ ಭಗವಂತ ಅವನು ವಿಶೇಷವಾಗಿ ಅರ್ಜುನನಿಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಆ ನಂತರ ಹೇಳ್ತಾರೆ ಭಗವಂತ ಅವನಿಗೆ ಸೀತಾದೇವಿಯು ಕೂಡ ತಾನು ಶ್ರೀರಾಮಚಂದ್ರನನ್ನು ಮದುವೆಯಾದ ಸಂದರ್ಭದಲ್ಲಿ ರಾಮನ ವ್ಯಕ್ತವಾದ ರೂಪ ಏನು ತೋರಿಸ್ತಾರವಾಗ ಅದು ಕೂಡ ಎಲ್ಲ ಅಪ್ರಾಕೃತವಾದ ರೂಪಗಳೇ ಭಗವಂತನದು. ಆಗ ಅಮ್ಲಾನ ಪದ್ಮಾಂ ಜಲದಾಯತಾಕ್ಷಿ ಅವರು ಹೇಳ್ತಾರೆ, ಎಂದೆಂದೂ ಬಾಳದೇ ಇರತಕ್ಕಂಥ ಪದ್ಮದ ಮಾಲೆಯನ್ನು ಸೀತಾದೇವಿ, ಪದ್ಮದಂತೆ ಕಣ್ಣುಗಳನ್ನು ಪಡೆದಿರತಕ್ಕಂಥ ಸೀತಾದೇವಿ ಶ್ರೀರಾಮಚಂದ್ರನ ಕುತ್ತಿಗೆಗೆ ಹಾಕಿದ್ದಾಳೆ. ಆದ್ದರಿಂದ ಸಾಮಾನ್ಯವಾಗಿ ನಾವು ಭಗವಂತನಿಗೆ ಹಾಕಿರತಕ್ಕಂಥ ಏನು ಒಂದು ಇದನ್ನು ಉಲ್ಲೇಖ ಮಾಡ್ತೀವಿ, ನಾವು ಹಾರವನ್ನು ಉಲ್ಲೇಖ ಮಾಡ್ತೀವಿ. ಆ ಹಾರ ಏನಾಗಿದೆ ಅಂತಂದರೆ ಅದು ಅವನ ಈ ಮಂಡಿಗಳಿದೆಯಲ್ಲ, ಜಾನುಗಳು, ಜಾನು ಪರ್ಯಂತರವಾಗಿ ತೂಗತಕ್ಕಂಥ ಹಾರಗಳು, ಮಧ್ಯದಲ್ಲಿ ಔದುಂಬರ ಪುಷ್ಪವನ್ನು, ಸುತ್ತಲೂ ಎಲ್ಲ ಋತುಗಳಲ್ಲೂ ದೊರಕತಕ್ಕಂಥ ಪುಷ್ಪಗಳೇನಿದೆ, ಬಾಡಿ ಹೋಗದೇ ಇದ್ದಂಥ ಅಂಥ ಪುಷ್ಪಗಳು, ವಿಶೇಷವಾಗಿ ಕಮಲದ ಪುಷ್ಪಗಳು, ಇವುಗಳಿಂದ ಮಧ್ಯದಲ್ಲಿ ಅಂಥ ಒಂದು ಅದ್ಭುತವಾದ ಪುಷ್ಪವನ್ನು ಪಡೆದಿರತಕ್ಕಂಥ ಮ್ಲಾನವಾಗದ, ಅಮ್ಲಾನಮಯವಾಗಿರತಕ್ಕಂಥ ಬಾಡಿ ಹೋಗದ ಪುಷ್ಪದ ಮಾಲೆಯನ್ನು ಭಗವಂತ ಯಾವಾಗಲೂ ಧರಿಸಿರ್ತಾನೆ. ಆದ್ದರಿಂದ ಭಗವಂತನ ಹಾರ ಅದು ಅದ್ಭುತವಾದ ಹಾರ ಅಂತ, ಅದಕ್ಕೆ ದಿವ್ಯ ಮಾಲ್ಯ ಅದು. ಅಂಥ ಮಾಲೆಯನ್ನು ಭಗವಂತ ಧರಿಸಿರ್ತಾನೆ ಅಂತ ನಾವು ಇಟ್ಕೊಳ್ಬೇಕು. ಆದ್ದರಿಂದ ಇಷ್ಟು ಭಗವಂತನ ಸ್ವರೂಪವನ್ನೆಲ್ಲ ತಿಳಿಸ್ಕೊಟ್ರು. ಅವನು ಯಾವ್ಯಾವ ರೀತಿಯಲ್ಲಿರ್ತಾನೆ ಅದನ್ನೆಲ್ಲ ತಿಳಿಸ್ಕೊಟ್ಟು ಅವನ ಹಾರಗಳು, ಮಾಲೆಗಳು ಎಲ್ಲವೂ ದಿವ್ಯವಾದದ್ದು ಅಂತ ಅದನ್ನು ತಿಳಿಸ್ಕೊಟ್ರು. ಆನಂತರ ತಿಳಿಸ್ಕೊಟ್ಟು ಅನಂತರ ಹೇಳ್ತಾ ಇದ್ದಾರೆ, ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ಯುಗಪತ್ಯುತ. ಅವನ ಇನ್ನು ಕಾಂತಿ ಹೇಗಿತ್ತು ಅಂತ ಹೇಳಬೇಕು. ವಿಶ್ವರೂಪದ ಹೊರಹೊಮ್ಮುತ್ತಿದ್ದಂಥ ಕಾಂತಿ ಯಾವ ರೀತಿಯಲ್ಲಿತ್ತು, ಎಲ್ಲ ದಿವ್ಯವಾದದ್ದು. ಆದ್ದರಿಂದ ಕಾಂತಿ ಹೇಗಿತ್ತಪ್ಪ ಅಂದರೆ, ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ ಯುಗಪದುತ್ಥಿತ ಯದಿ ವಾ ಸದೃಶೀ ಸಾ ಸ್ಯಾತ್ ಭಾಸಸ್ತಸ್ಯ ಮಹಾತ್ಮನಃ. ಮಹಾತ್ಮನಃ ತಸ್ಯ
ಭಾಸಃ ಮಹಾತ್ಮನಾಗಿರತಕ್ಕಂಥ ವಿಶ್ವರೂಪವನ್ನು ತೋರಿಸ್ತಿರ್ತಕ್ಕಂಥ ಭಗವಂತ ಇದ್ದಾನಲ್ಲ, ಅವನ ಕಾಂತಿ ಹೇಗಿತ್ತು ಅಂತಂದರೆ ದಿವಿ ಸೂರ್ಯ ಸಹಸ್ರಸ್ಯ ಭವೇತ್ ಯುಗಪದುತ್ಥಿತ ಯದಿ ಭವೇತ್. ಸಾವಿರಾರು ಸೂರ್ಯಗಳು ಒಮ್ಮಿಂದೊಮ್ಮೆಲೆ ಆಕಾಶದಲ್ಲಿ ಉದಯಿಸಬೇಕು. ಎಷ್ಟು ಪ್ರಕಾಶವಾಗಿರುತ್ತವಾಗ, ಅಷ್ಟು ಪ್ರಕಾಶ ಯದಿಭಾ ಸದೃಶೀ ಸಾ ಸ್ಯಾತ್ ಭಾಸಸ್ತಸ್ಯ ಮಹಾತ್ಮನಃ. ವಿಶ್ವರೂಪದ ಭಗವಂತನ ಆ ಬೆಳಕು ಹೇಗಿರುತ್ತೆ ಅಂದರೆ, ಸಾವಿರ ಸೂರ್ಯಗಳು ಒಮ್ಮೆಲೆ ಆಕಾಶದಲ್ಲಿ, ಸಾವಿರ ಅಂದರೆ ಸಾವಿರನೇ ಅಲ್ಲ, ಸಾವಿರ ಅತ್ರ ಸಹಸ್ರ ಶಬ್ದ ಅನಂತವಾಚಿ ಅಂತ ಮುಂದೆ ಆಚಾರ್ಯರು ಬರೀತಾರೆ. ಅನಂತವಾದ ಸೂರ್ಯಗಳು ಉದಯಿಸಿದಾಗ ಅದರ ಪ್ರಕಾಶ ಏನು ಉಂಟಾಗತ್ತೆ ಅಂತ ಹೇಳ್ತೀವಿ. ಅಂಥ ಪ್ರಕಾಶಕ್ಕೆ ಸಮಾನವಾದ ಪ್ರಕಾಶವನ್ನು ಭಗವಂತ ಅಭಿವ್ಯಕ್ತಿಗೊಳಿಸಿದ್ದಾನೆ ಅಂತ ಅಂದ್ಕೊಳ್ಬೇಕು. ಅನಂತರ ಹೇಳ್ತಾರೆ, ಓಹೋ ಹಾಗಾದರೆ 1,000 ಸೂರ್ಯರ ಪ್ರಕಾಶ ಮಾತ್ರನೋ ಅಂದರೆ ಇಲ್ಲ, 1000 ಅಂದರೆ 1000 ಅಲ್ಲ, ಅನಂತ ಅಂತ ಅರ್ಥ. ಓಹೋ, ಅನಂತವಾದ ಸೂರ್ಯರ ಪ್ರಕಾಶದಂತೆ ಭಗವಂತನ ಪ್ರಕಾಶ ಇರೋದೋ, ಅದಕ್ಕಿಂತ ಭಿನ್ನವಾಗಿಲ್ವ ಹಾಗಾದರೆ ಅಂದರೆ ಇಲ್ಲ, ಭಿನ್ನವೇ. ಅದಕ್ಕಿಂತ ಬೇರೆ ಆಗಿರುವಂಥದ್ದು ಭಗವಂತನ ಆ ಪ್ರಕಾಶ. ಮತ್ತು ಸೂರ್ಯ ಸಹಸ್ರಸ್ಯ ಅಂತೆಲ್ಲ ಹೇಳಿದ್ರಲ್ಲ, ಅಂದರೆ ಸುಮ್ಮನೆ ನಮಗೊಂದು ಕಲ್ಪನೆ ಬರಬೇಕು. ನಮಗೆ ಪ್ರತಿನಿತ್ಯನೂ ಕೂಡ ಸೂರ್ಯನ ಪ್ರಕಾಶದ ಕಲ್ಪನೆ ಇದೆ. ಆ ಸೂರ್ಯನ ಪ್ರಕಾಶದ ಕಲ್ಪನೆ ಇರೋದರಿಂದ 1,000 ಸೂರ್ಯರು ಒಟ್ಟಿಗೆ ಉದಯಿಸಿದಾಗ ಎಷ್ಟು ಪ್ರಕಾಶ ಇರುತ್ತೆ ಅಂತ ಲೆಕ್ಕ ಹಾಕ್ಕೊಳ್ಳಿ ಅಂತ ನಮ್ಮ ಮನಸ್ಸಿಗೆ ಒಂದು ಕಲ್ಪನೆಯನ್ನು ತಂದುಕೊಳ್ಳೋ ದೃಷ್ಟಿಯಿಂದ ಇವುಗಳ ನಿರೂಪಣೆ. ಆದ್ದರಿಂದ ಸೂರ್ಯನ ಪ್ರಕಾಶಕ್ಕೂ ಭಗವಂತನ ಪ್ರಕಾಶಕ್ಕೂ ಯಾವ ಹೋಲಿಕೆಯೂ ಇರೋಲ್ಲ, ಅದಕ್ಕಿಂತ ಅತ್ಯದ್ಭುತವಾದದ್ದು. ಅದಕ್ಕೆ ಆಚಾರ್ಯರು ಹೇಳ್ತಾರೆ, ತದಪಿ ಪಾಕಶಾಸನ ವಿಕ್ರಮ ಅಂತ. ರಾಮ ಎಷ್ಟು ಪರಾಕ್ರಮ ಹೊಂದಿದ್ದ ಅಂತಂದರೆ ಪಾಕಶಾಸನ ವಿಕ್ರಮ, ಪಾಕಶಾಸನ ಇದನ್ನಲ್ಲ ಅವನಂತೆ ಪರಾಕ್ರಮವನ್ನು ಹೊಂದಿದಂಥವನು ರಾಮ ಅಂತಂದರು. ಪಾಕಶಾಸನ ಅಂದರೆ ಯಾರು? ಪಾಕ ಅಂತೊಬ್ಬ ದೈತ್ಯ. ಆ ದೈತ್ಯನನ್ನು ಆಯುಧಗಳನ್ನು ಹಿಡಿದು ಬಡ್ದು ಹಾಕಿ ಅವನನ್ನು ನಿಗ್ರಹ ಮಾಡಿದಂಥವನು ಯಾರು ಅಂದರೆ ಇಂದ್ರ. ಆದ್ದರಿಂದ ಅವನಿಗೆ ಪಾಕಶಾಸನ ಅಂತ ಇಂದ್ರನಿಗೆ ಹೆಸರು. ವಾಮನ ಪುರಾಣದಲ್ಲಿ ಅದನ್ನು ನಿರೂಪಣೆ ಮಾಡ್ತಾರೆ. ಪಾಕಂ ಜಗಹಾನ ತೀಕ್ಷ್ಣಾಗ್ರೈ ಮಾರ್ಗಣೈ ಕಂಕವಾಸಸೈ. ಪಾಕಂ ಜಗಾನ ತೀಕ್ಷ್ಣಾಗ್ರೈ ಮಾರ್ಗಣೈ ಕಂಕವಾಸಸೈ. ತತ್ರ ನಾಮ ವಿಬುರ್ಲೇಭೆ ಶಾಸನತ್ವಾತ್ ಶರೈ ದೃಢೈ. ತೀಕ್ಷ್ಣವಾಗಿರತಕ್ಕಂಥ ಬಾಣಗಳನ್ನು ಬಿಟ್ಟು ಪಾಕ ಎಂಬತಕ್ಕಂಥ ರಾಕ್ಷಸನ ಮೇಲನ್ನು ನಿಗ್ರಹ ಮಾಡಿದಂಥವನು ಯಾರು ಅಂದರೆ ಇಂದ್ರ. ಆದ್ದರಿಂದ ಅವನಿಗೆ ಪಾಕಶಾಸನ ಅಂತ ಹೆಸರು. ಆದ್ದರಿಂದ ಭಗವಂತನನ್ನು ಕುರಿತು ಹೇಳುವಂಥ ಸಂದರ್ಭದಲ್ಲಿ ಭಗವಂತನ ಪರಾಕ್ರಮ ಹೇಗಿತ್ತು ಅಂದರೆ ಪಾಕಶಾಸನ ವಿಕ್ರಮ. ಪಾಕಶಾಸನ ಅಂದರೆ ಇಂದ್ರನ ಪರಾಕ್ರಮದಂತೆ ಪರಾಕ್ರಮ ಇತ್ತು ಅಂತ ಹೇಳ್ತಾರೆ. ಅಯ್ಯೋ, ಭಗವಂತನಾಗಿರತಕ್ಕಂಥ ವಿಷ್ಣು, ಇಂದ್ರ ಏನು ಬ್ರಹ್ಮದೇವರು ಹೆಜ್ಜೆ ಇಡೋದಕ್ಕೆ ಮೂಲ ಕಾರಣರಾದಂಥವರು ಭಗವಂತ. ಬ್ರಹ್ಮದೇವರಿರ್ಬೋದು, ರುದ್ರದೇವರಿರ್ಬೋದು, ಅಥವಾ ವಾಯುದೇವರಿರ್ಬೋದು, ಎಲ್ಲ ದೇವರುಗಳ ಒಳಗಡೆ ಪ್ರವೇಶ ಮಾಡಿ ಅವರಿಗೆ ಪರಾಕ್ರಮವನ್ನು ತುಂಬುವಂಥವನು ಭಗವಂತ. ಆದ್ದರಿಂದ ಭಗವಂತನ ಪರಾಕ್ರಮ ಹೇಗಿದೆ? ಪಾಕಶಾಸನ ವಿಕ್ರಮ ಅಂದರೆ ಇಂದ್ರನಿಗೆ ಸಮಾನವಾದ ಪರಾಕ್ರಮ ಅಂತ ಹೇಳಿದರೆ ಸರಿ ಹೋಗುತ್ತೆಯೇ? ಖಂಡಿತವಾಗಲೂ ಸರಿ ಹೋಗಲ್ಲ. ಇಂದ್ರನಷ್ಟೇ ಪರಾಕ್ರಮನ ರಾಮನಿಗಿದ್ದಿದ್ದು ಅಲ್ಲ. ಆದರೆ ಇಂದ್ರನ ಪರಾಕ್ರಮ ಎಷ್ಟು ಅಂತ ದೇವತೆಗಳಿಗೆಲ್ಲ ಗೊತ್ತಿತ್ತು. ಆ ದೇವತೆಗಳಿಗೆ ಗೊತ್ತಿದ್ದ ಇಂದ್ರನ ಪರಾಕ್ರಮವನ್ನೇ ಬಣ್ಣ ಬಣ್ಣವಾದ ಶಬ್ದಗಳಿಂದ ನಮ್ಮ ಮನಸ್ಸಿಗೆ ತುಂಬುವಂತೆ ಅವುಗಳನ್ನು ನಿರೂಪಣೆ ಮಾಡಿರ್ತಾರೆ ಪುರಾಣದಲ್ಲಿ. ಆದ್ದರಿಂದ ಅದನ್ನು ಓದಿದಾಗ ನಮಗೆ ಇಂದ್ರನ ಪರಾಕ್ರಮದ ಒಂದು ಕಲ್ಪನೆ ನಮಗೆ ಮನಸ್ಸಿಗೆ ಬರುತ್ತೆ. ಆ ರೀತಿಯಾಗಿ ಭಗವಂತನ ಪರಾಕ್ರಮದ ಸಾಧಾರಣವಾದ ಮಟ್ಟದ, ಆ ಸಣ್ಣ ಮಟ್ಟದ ಒಂದು ಕಲ್ಪನೆ ನಮ್ಮ ಮನಸ್ಸಿಗೆ ಬರಬೇಕು ಅನ್ನೋ ದೃಷ್ಟಿಯಿಂದ ಪಾಕಶಾಸನ ವಿಕ್ರಮ ಅಂತ ಹೇಳಿದ್ದೇ ಹೊರತು ಇಂದ್ರನ ಪರಾಕ್ರಮ ಬೇರೆ,
ಭಗವಂತನ ಪರಾಕ್ರಮ ಬೇರೆ. ಅದೇ ರೀತಿಯಾಗಿ ಸೂರ್ಯನ ಪ್ರಕಾಶ ಬೇರೆ, ಭಗವಂತನ ಪ್ರಕಾಶ ಬೇರೆ. ಆದರೂ ಸೂರ್ಯನ ಪ್ರಕಾಶದ ಅನುಭವವನ್ನು ಹೊಂದಿರತಕ್ಕಂಥ ನಮಗೆ ಸಾವಿರಾರು ಸೂರ್ಯರು ಒಮ್ಮೆಲೆ ಆಕಾಶದಲ್ಲಿ ಬಂದುಬಿಟ್ರೆ ಎಷ್ಟು ಬೆಳಕಾಗತ್ತೆ, ಪ್ರಕಾಶವಾಗತ್ತೆ, ಎಷ್ಟು ತೇಜಸ್ಸು ವ್ಯಾಪಿಸ್ಕೊಂಡಂಗಾಗತ್ತೆ. ಬೇರೆ ಇನ್ನೇನಾದರೂ ಕಾಣೋಕ್ಕೆ ಸಾಧ್ಯವೇ? ಕಾಣೋದೇ ಇಲ್ಲ, ಅಷ್ಟು ಪ್ರಕಾಶ ಬಂದ್ಬಿಡುತ್ತೆ. ಆ ರೀತಿಯಾಗಿ ಇಂಥ ಒಂದು ಸಣ್ಣ ಕಲ್ಪನೆಯನ್ನು ಬರೋ ದೃಷ್ಟಿಯಿಂದ ಇಲ್ಲಿ ಪಾಕಶಾಸನ ವಿಕ್ರಮ ಅಂತ ಹೇಳ್ದಂಗೆ ರಾಮನಿಗೆ ಹೆಂಗೆ ಹೇಳ್ತಾರೋ ಹಾಗೆ ಇಲ್ಲೂ ಹೇಳಿದ್ದಾರೆ ಅಂತ ಭಾವಿಸ್ಕೊಳ್ಬೇಕು ಹೊರತು ಅನೇಕ ಸಹಸ್ರ ಅಲ್ಲ, ಅನಂತವಾಗಿರತಕ್ಕಂಥ ಸೂರ್ಯಗಳ ಕಾಂತಿಯೂ ಕೂಡ ಭಗವಂತನ ಕಾಂತಿಗೆ ಸಮಾನವಲ್ಲ. ಅದಕ್ಕಿಂತ ಮಿಗಿಲಾದ ಕಾಂತಿಯನ್ನು ಭಗವಂತ ಹೊಂದಿದ್ದಾನೆ ಅಂತ ಇಟ್ಕೊಳ್ಬೇಕು. ಅನಂತಶಕ್ತಿ ಪರಮೋ ಅನಂತವೀರ್ಯ ಸಹ ಅನಂತ ತೇಜಾಶ್ಚ ತತಸ್ತತೋಪಿ ಅಂತ ಋಗ್ವೇದದ ಕೆಲದಲ್ಲೂ ಕೂಡ ಈ ಮಾತು ಬಂದಿದೆ. ಇದು ಆದ್ದರಿಂದ ಭಗವಂತನ ಇವನ ಪ್ರಕಾಶ ಎಷ್ಟು ಅಂತಂದರೆ ದಿವಿಸೂರ್ಯ ಸಹಸ್ರಸ್ಯ ಭವೇದ್ ಯುಗಪತ್ಥಿತ ಯದಿ ಭಾಸದೃಶೀ ಸಾ ಸ್ಯಾತ್ ಭಾಸಸ್ತಸ್ಯ ಮಹಾತ್ಮನಃ ಅಂತ ಸುಮ್ಮನೆ ಒಂದು ಪರಿಚಯಾತ್ಮಕವಾಗಿ ದೃಷ್ಟಾಂತದ ಉಲ್ಲೇಖವನ್ನು ಇಲ್ಲಿ ಮಾಡಿದ್ದಾರೆ ಹೊರತು ಅಷ್ಟೇ ಅಂತ ನಾವು ಭಾವಿಸ್ಕೊಳ್ಬಾರದು. ಅದಕ್ಕೋಸ್ಕರ ಅನಂತವಾಗಿರತಕ್ಕಂಥ ಪ್ರಕಾಶವನ್ನು ಭಗವಂತ ಹೊಂದಿದ್ದಾನೆ ಇಷ್ಟೇ ಅಂದ್ಕೊಳ್ಬೇಕು. ಅನಂತವಾದ ಪ್ರಕಾಶ ಭಗವಂತನಿಗೆ ಇದೆ ಅಂದರೆ ಅವನು ಧಾರಣೆ ಮಾಡಿರತಕ್ಕಂಥ ವಸ್ತುಗಳಿರ್ಬೋದು, ಆಭರಣಗಳಿರ್ಬೋದು, ಅದೆಲ್ಲವೂ ಕೂಡ ದಿವ್ಯವಾದದ್ದು ಅಂತಲೇ ಭಾವಿಸ್ಕೊಳ್ಬೇಕು ಅಂತ ತಿಳಿಸ್ತಾರೆ. ಆದ್ದರಿಂದ ಅನಂತ ಶಕ್ತಿ ಪರಮೋ ಅನಂತ ವೀರ್ಯ ಅನಂತ ತೇಜಾಶ್ಚ ತತಸ್ತತೋಪಿ ಅದಕ್ಕಂತಾರೆ ಯಾವ್ಯಾವ ತೋರಿಸ್ತಿರೋ ಅದೆಲ್ಲದಕ್ಕಿಂತಲೂ ಕೂಡ ಅನಂತವಾದ ತೇಜಸ್ಸನ್ನು ಹೊಂದಿದ್ದು ಆ ರೀತಿಯಾದ ತೇಜಸ್ಸು. ಅಂಥ ತೇಜಸ್ಸು ಭಗವಂತನಿಗೆ ಇತ್ತು ಅಂತ ನಾವು ಕಲ್ಪನೆಯನ್ನು ಮಾಡ್ಕೊಳ್ಬೇಕಷ್ಟೇ. ನಮ್ಮ ಮನಸ್ಸಿಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ಕಲ್ಪನೆ ಮಾಡ್ಕೊಳ್ಬೇಕು. ಅರ್ಜುನನ ಮನಸ್ಸಿಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ಕಲ್ಪನೆಯನ್ನು ಅರ್ಜುನ ಮಾಡಿಕೊಂಡಿದ್ದಾನೆ ಅಂತ ಅಂದ್ಕೊಳ್ತಾ ಅಂಥ ಅಮಿತವಾಗಿರತಕ್ಕಂಥ ಅದನ್ನು ಹೇಳಬೇಕಾದರೆ ಶ್ರೀಮದ್ ಆಚಾರ್ಯರು ಅನೇಕ ಕಡೆ ಹೇಳ್ತಾರೆ, ಸಹಸ್ರ ಲಕ್ಷ ಅಮಿತ ಭಾನುದೀದ್ಯುತಿ, ಸಹಸ್ರ ಲಕ್ಷ ಅಮಿತ ಭಾನುದೀಧಿತಿ. ನರಸಿಂಹದೇವರ ಪ್ರಕಾಶ ಹಾಗಿತ್ತು ಅಂತ ವರ್ಣನೆ ಮಾಡ್ತಾರೆ. ಅಂಥ ಪ್ರಕಾಶರೂಪನಾದ ಭಗವಂತನ ಚರಣಾರವಿಂದಗಳಿಗೆ ನಮ್ಮ ಈ ವಾಕ್ಕುಸುಮಗಳನ್ನು ಸಮರ್ಪಣೆ ಮಾಡೋಣ. ಎಲ್ಲ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ನಂತರ ಪ್ರವಚನ ಆದಮೇಲೆ ಯಥಾಪೂರ್ವಂ ಹಿಂದಿನ ಸಂಚಿಕೆ ಹಾಗೆ ನಾವು ಎಲ್ಲರೂ ಕೂಡ ಜೊತೆಯಾಗಿ ತಮ್ಮ ಮನೆಯಲ್ಲಿದ್ದು ಮನದಲ್ಲಿ ಶ್ರೀಕೃಷ್ಣ ಪರಮಾತ್ಮನನ್ನು ಧ್ಯಾನಿಸಿ ಈ ಪಾರಾಯಣವನ್ನು ಮಾಡಿ ಆ ಪರಮಾತ್ಮರ ಅನುಗ್ರಹ ಸರ್ವಥಾ ಇರುತ್ತೆ ಅಂತ ನಂಬಿಕೆಯನ್ನು ಇಟ್ಕೊಂಡು ಈಗ ಪಾರಾಯಣವನ್ನು ಮಾಡೋಣ. ಅಥ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ವಿಶ್ವರೂಪ ಸಂದರ್ಶನ ಯೋಗೋ ನಾಮ ಏಕಾದಶೋಧ್ಯಾಯಃ. ಅರ್ಜುನ ಉವಾಚ ಮದನುಗ್ರಹಾಯ ಪರಮಂ ಗುಹ್ಯಮಧ್ಯಾತ್ಮ ಸಂಹಿತಂ ಯತ್ವಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ ಭವಾಪ್ಯಯೌ ಹಿ ಭೂತಾನಾಂ ಶ್ರುತೌ ವಿಸ್ತರಶೋ ಮಯಾ ತ್ವತ್ತಃ ಕಮಲಪತ್ರಾಕ್ಷ ಮಾಹಾತ್ಮ್ಯಮಪಿ ಚಾವ್ಯಯಂ ಏವಮೇತದ್ಯಥಾರ್ಥತ್ವಂ ಆತ್ಮಾನಂ ಪರಮೇಶ್ವರ ದ್ರಷ್ಟುಮಿಚ್ಛಾಮಿ ತೇ ರೂಪಂ
ददामि ते रूपम् ऐश्वरं पुरुषोत्तमा ऐश्वरं पुरुषोत्तमा मन्यसे यदि तच्छक्यं मन्यसे यदि तच्छक्यं मया द्रष्टुमिति प्रभो मया द्रष्टुमिति प्रभो योगेश्वर ततो मे त्वं योगेश्वर ततो मे त्वं दर्शयात्मानमव्ययम् दर्शयात्मानमव्ययम् श्रीभगवानुवाच श्रीभगवानुवाच पश्य मे पार्थरूपाणि पश्य मे पार्थरूपाणि शतशोथसहस्रशः शतशोथसहस्रशः नानाविधानि दिव्यानि नानाविधानि दिव्यानि नानावर्णाकृतीनि च नानावर्णाकृतीनि च पश्यादित्यान् वसून् रुद्रान् पश्यादित्यान् वसून् रुद्रान् अश्विनौ मरुतस्तथा अश्विनौ मरुतस्तथा बहून्यदृष्टपूर्वाणि बहून्यदृष्टपूर्वाणि पश्याश्चर्याणि भारत पश्याश्चर्याणि भारत इहैकस्थं जगत्कृत्स्नम् इहैकस्थं जगत्कृष्णं पश्याद्य सचराचरम् पश्याद्य सचराचरम् मम देहे गुडाकेश मम देहे गुडाकेश यच्चान्यद्द्रष्टुमिच्छसि यज्जान्यद्द्रष्टुमिच्छसि न तु मां शक्यसे द्रष्टुम् न तु मां शक्यसे द्रष्टुम् अनेनैव स्वचक्षुषा अनेनैव स्वचक्षुषा दिव्यं ददामि ते चक्षुः दिव्यं ददामि ते चक्षुः पश्य मे योगमैश्वरम् पश्य मे योगमैश्वरम् सञ्जय उवाच सञ्जय उवाच एवमुक्त्वा ततो राजन् एवमुक्त्वा ततो राजन् महायोगेश्वरो हरिः महायोगेश्वरो हरिः दर्शयामास पार्थाय दर्शयामास पार्थाय परमं रूपमैश्वरम् परमं रूपमैश्वरम् अनेकवक्त्रनयनम् अनेकवक्त्रनयनम् अनेकाद्भुतदर्शनम् अनेकाद्भुतदर्शनम् अनेकदिव्याभरणम् अनेकदिव्याभरणम् दिव्यानेकोद्यतायुधम् दिव्यानेकोद्यतायुधम् दिव्यमाल्याम्बरधरम् दिव्यमाल्याम्बरधरम् दिव्यगन्धानुलेपनम् दिव्यगन्धानुलेपनम् सर्वाश्चर्यमयं देवम् सर्वाश्चर्यमयं देवम् अनन्तं विश्वतोमुखम् अनन्तं विश्वतोमुखम् दिवि सूर्यसहस्रस्य दिवि सूर्यसहस्रस्य भवेद्युगपदुत्थिता भवेद्युगपदुत्थिता यदि भासदृशी सा स्यात् यदि भासदृशी सा स्यात् भासस्तस्य महात्मनः भासस्तस्य महात्मनः तत्रैकस्थं जगत्कृत्स्नम् तत्रैकस्थं जगत्कृष्णम् प्रविभक्तमनेकधा प्रविभक्तमनेकदा अपश्यद्देवदेवस्य अपश्यद्देवदेवस्य शरीरे पाण्डवस्तदा शरीरे पाण्डवस्तदा ततः स विस्मयाविष्टो ततः सविस्मयाविष्टो हृष्टरो मा धनञ्जय हृष्टरोमा धनञ्जयः प्रणम्य शिरसा देवम् प्रणम्य शिरसा देवम् कृताञ्जलिरभाषत कृताञ्जलिरभाषत अर्जुन उवाच अर्जुन उवाच पश्यामि देवांस्तव देवदेहे पश्यामि देवांस्तव देवदेहे सर्वांस्तथा सर्वांस्तथा भूतविशेषसङ्घान् भूतविशेषसङ्गान् ब्रह्माणमीशम् ब्रह्माणमीशम् कमलासनस्थम् कमलासनस्थम् ऋषींश्च सर्वान् ऋषींश्च सर्वान् उरगांश्च दिव्यान् पुरगांश्च दिव्यान् अनेकबाहूदरवक्त्रनेत्रम् अनेकबाहूदरवक्त्रनेत्रम् पश्यामि त्वाम् पश्यामि त्वाम् सर्वतोऽनन्तरूपम् सर्वतोऽनन्तरूपम् नान्तं न मध्यम् नान्तं न मध्यम् न पुनस्तवादिम् न पुनस्तवादिम् पश्यामि विश्वेश्वर पश्यामि विश्वेश्वर विश्वरूप विश्वरूप
కిరీటినం గదినం కిరీటినం గదినం చక్రిణం చ చక్రిణం చ తేజోరాశిం తేజోరాశిం సర్వతో దీప్తిమంతం సర్వతో దీప్తిమంతం పశ్యామి త్వాం పశ్యామి త్వాం దుర్నిరీక్ష్యం దుర్నిరీక్ష్యం సమంతాత్ సమతాత్ దీప్తానలార్కద్యుతిమప్రమేయం దీప్తానలార్కద్యుతిమప్రమేయం త్వమక్షరం పరమం వేదితవ్యం త్వమక్షరం పరమం వేదితవ్యం త్వమస్య విశ్వస్య పరం నిధానం త్వమస్య విశ్వస్య పరం విధానం త్వమవ్యయ శాశ్వత ధర్మగోప్తా త్వమవ్యయ శాశ్వతధర్మగోప్తా సనాతనస్త్వం సనాతనస్త్వం పురుషో మతో మే పురుషో మతో మే అనాదిమధ్యాంతమనంత వీర్యం అనాదిమధ్యాంతమనంత వీర్యం అనంతబాహుం శశి సూర్యనేత్రం అనంతబాహుం శశిసూర్యనేత్రం పశ్యామి త్వాం పశ్యామి త్వాం దీప్తహుతాశవక్త్రం దీప్తహుతాశవక్త్రం స్వతేజసా స్వతేజసా విశ్వమిదం తపంతం విశ్వమిదం తపంతం ద్యావా పృథివ్యోరిదమంతరం హి యావా పృథివ్యోరిదమంతరం హి వ్యాప్తం త్వయైకేన దిశశ్చ సర్వాః వ్యాప్తం త్వయైకేన దిశశ్చ సర్వాః దృష్ట్వాద్భుతం దృష్ట్వాద్భుతం రూపముగ్రం తవేదం రూపముగ్రం తవేదం లోకత్రయం లోకత్రయం ప్రవ్యథితం మహాత్మన్ ప్రవ్యథితం మహాత్మం అమీహి త్వాం అమేహి త్వాం సురసంఘా విశంతి సురసంఘా విశంతి కేచిద్భీతాః కేచిద్భీతాః ప్రాంజలయో గృణంతి ప్రాంజలయో గృణంతి స్వస్तीत्युक्त्वा స్వస్తిత్యుక్త్వా महर्षिः सिद्धसङ्घाः మహర్షిసిద్ధసంఘాః स्तुवन्ति त्वां స్తువంతి త్వాం स्तुतिभिः पुष्कलाभिः స్తుతిభిః పుష్కలాభిః रुद्रादित्या రుద్రాదిత్యా वसवो ये च साध्याः వసవో ये च సాధ్యాः विश्वेश्विनौ విశ్వేశ్వినౌ मरुतश्चोष्मपाश्च మరుతశ్చోషపాశ गन्धर्वयक्षासुरसिद्धसङ्घाः గంధర్వయక్షాసురసిద్ధసంఘాः वीक्षन्ते त्वां వీక్షంతే త్వాం विस्मिताश्चैव सर्वे విస్మితాశ్చైవ సర్వే रूपं महत्ते రూపం మహత్తే बहुवक्त्रनेत्रं బహువక్త్రనేత్రం महाबाहो మహాబాహో बहुबाहूरुपादं బహుబాహురుపాదం बहूदरं బహూదరం बहुदंष्ट्राकरालं బహుదంశాకరాలం दृष्ट्वा लोकाः దృష్ట్వా లోకాః प्रव्यथितास्तथाहं ప్రవ్యథితాస్తథాహం नभस्पृशं నభస్పృశం दीप्तमनेकवर्णं దీప్తమనేకవర్ణం व्यात्ताननं వ్యాతాననం दीप्तविशालनेत्रं దీప్తవిశాలనేత్రం दृष्ट्वा हि त्वां దృష్ట్వా హి త్వాం प्रव्यथितान्तरात्मा ప్రవ్యథితాంతరాత్మా धृतिं न विन्दामि ధృతిం న విందామి शमं च विष्णो శమం చ విష్ణో दंष्ट्राकरालानि च ते मुखानि దంశాకరాలాని చ తే ముఖాని दृष्ट्वैव कालानलसन्निभानि దృష్ట్వైవ కాలానలసన్నిభాని दिशो न जाने न लभे च शर्मा దిశో న జానే నరలే చ శర్మ प्रसीद देवेश जगन्निवास ప్రసీద దేవేశ జగన్నివాస इति श्रीमद्भगवद्गीतासु ఇది శ్రీమద్భగవద్గీతాసు उपनिषत्सु ఉపనిషత్సు ब्रह्मविद्यायां బ్రహ్మ విద్యాయాం योगशास्त्रे యోగశాస్త్రే श्रीकृष्णार्जुनसंवादे శ్రీకృష్ణార్జున సంవాదే विश्वरूपसन्दर्शनयोगो नाम విశ్వరూప సందర్శన యోగో నామ एकादशोऽध्यायः ఏకాదశోధ్యాయః यत्र योगेश्वरः कृष्णो యత్ర యోగేశ్వర
कृष्णो यत्र पार्थो धनुर्धरः यत्र पार्थो धनुर्धरः तत्र श्रीर्विजयो भूतिः तत्र श्रीविजयो भूतिः ध्रुवा नीतिर्मतिर्मम ध्रुवानीतिर्मतिर्मम यदक्षरपदभ्रष्टम् यदक्षरपदभ्रष्टम् मात्राहीनं च यद्भवेत् मात्राहीनं च यद्भवेत् तत्सर्वं क्षम्यतां देव तत्सर्वं क्षम्यतां देव नारायण नमोऽस्तु ते नारायण नमोऽस्तु ते कायेन वाचा मनसेन्द्रियैर्वा कायेन वाचा मनसेन्द्रियैर्वा बुद्ध्यात्मना वा प्रकृते स्वभावात् बुद्ध्यात्मना वा प्रकृति स्वभावात् करोमि यद्यत् सकलं परस्मै करोमि यद्यत् सकलं परस्मै नारायणायेति समर्पयामि नारायणायेति समर्पयामि सर्वे भवन्तु सुखिनः सर्वे भवन्तु सुखिनः सर्वे सन्तु निरामयाः सर्वे सन्तु निरामयाः सर्वे भद्राणि पश्यन्तु सर्वे भद्राणि पश्यन्तु मा कश्चित् दुःखभाग् भवेत् मा कश्चित् दुःखभाग् भवेत् ಈ ವಿಧವಾದ ಸಮಸ್ತ ಲೋಕವೂ ಕೂಡ ಸುಭಿಕ್ಷವಾಗಿ ಕ್ಷೇಮವಾಗಿ ಆರೋಗ್ಯಕರವಾಗಿ ಈ ಪಾರಾಯಣದಿಂದ ಎಲ್ಲರಿಗೂ ಕೂಡ ಈ ಪುಣ್ಯದ ಫಲವು ಸಿಗಲಿ ಪ್ರಾಪ್ತಿಸಲಿ ಎಂದು ನಾವೆಲ್ಲರೂ ಕೂಡ ಭಾವಿಸಿ ಈಗ ಶ್ರೀನಿವಾಸ ದೇವರ ಮಂಗಳವನ್ನು ಹಾಡಿ ಇವತ್ತಿನ ಈ ಸಂಚಿಕೆಯ ಪಾರಾಯಣವನ್ನು ಮುಕ್ತಾಯಗೊಳಿಸೋಣ. ಎಲ್ಲರೂ ಕೂಡ ಭಕ್ತಿಯಿಂದ ಶ್ರೀ ಶ್ರೀನಿವಾಸ ದೇವರ ಮಂಗಳವನ್ನು ಹಾಡಿ. ಶ್ರಿಯಃ ಕಾಂತಾಯ ಕಲ್ಯಾಣನಿಧಯೇ ನಿಧಯೇರ್ಥಿನಾಂ ಶ್ರೀವೆಂಕಟನಿವಾಸಾಯ श्रीवेङ्कटनिवासाय ಶ್ರೀನಿವಾಸಾಯ ಮಂಗಳಂ श्रीनिवासाय मङ्गलम् ಶ್ರೀವೆಂಕಟನಿವಾಸಾಯ श्रीवेङ्कटनिवासाय ಶ್ರೀನಿವಾಸಾಯ ಮಂಗಳಂ श्रीनिवासाय मङ्गलम् ಶ್ರೀ ಶ್ರೀನಿವಾಸಾಯ ಮಂಗಳಂ श्री श्रीनिवासाय मङ्गलम्